ನಮಸ್ಕಾರ ಸ್ನೇಹಿತರೆ, GPS TER HSTR ವಿಜ್ಞಾನ ಪ್ರಶ್ನೆ ಮತ್ತು ಉತ್ತರ. ಇವತ್ತಿನ ಮೊದಲನೇ ಪ್ರಶ್ನೆ, ನ್ಯೂಲ್ಯಾಂಡ್ಸ್ ರವರ ಅಷ್ಟಕ ನಿಯಮದ ಪ್ರಕಾರ ಈ ಮಿತಿಗಳ ಹೇಳಿಕೆಗಳಲ್ಲಿ ಯಾವುದು ಸರಿ? ಹೇಳಿಕೆ 1, ಅಷ್ಟಕಗಳ ನಿಯಮವು ಕೇವಲ ಕ್ಯಾಲ್ಸಿಯಂನವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂ ನಂತರದ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನಂತೆ ಇರುವುದಿಲ್ಲ. ಅದೇ ರೀತಿ 2ನೇದು, ನ್ಯೂಲ್ಯಾಂಡ್ಸ್ ರವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ, ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಎಂದು ಊಹಿಸಿದರು. ಅದೇ ರೀತಿ ಹೇಳಿಕೆ 3, ನ್ಯೂಲ್ಯಾಂಡ್ಸ್ ರವರು ತನ್ನ ಕೋಷ್ಟಕದಲ್ಲಿ ಸರಿಹೊಂದಿಸಲು ಒಂದೇ ಸ್ಥಳದಲ್ಲಿ 2 ಧಾತುವನ್ನು ಇರಿಸಲಿಲ್ಲ. ಅದೇ ರೀತಿ ಹೇಳಿಕೆ 4, ಜಡ ಅನಿಲಗಳ ಆವಿಷ್ಕಾರದಿಂದ ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮವು ಅಪ್ರಸ್ತುತವಾಯಿತು. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ, ನಾನು ಈ ಪ್ರಶ್ನೆಯನ್ನು 10ನೇ ತರಗತಿಯ ಧಾತುಗಳ ಆವರ್ತನೀಯ ವರ್ಗೀಕರಣ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮಗಳ ಮಿತಿಗಳು. ಅಷ್ಟಕಗಳ ನಿಯಮವು ಕೇವಲ ಕ್ಯಾಲ್ಸಿಯಂನವರೆಗೆ ಮಾತ್ರ ಅನ್ವಯಿಸುತ್ತದೆ. ಕ್ಯಾಲ್ಸಿಯಂ ನಂತರದ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳಂತೆ ಇರುವುದಿಲ್ಲ. ನ್ಯೂಲ್ಯಾಂಡ್ಸ್ ರವರು ನಿಸರ್ಗದಲ್ಲಿ ಕೇವಲ 56 ಧಾತುಗಳಿವೆ, ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಎಂದು ಊಹಿಸಿದ್ದರು. ಆದರೆ ನಂತರದಲ್ಲಿ ಹಲವಾರು ಹೊಸ ಧಾತುಗಳನ್ನು ಆವಿಷ್ಕರಿಸಲಾಯಿತು. ಅವುಗಳ ಗುಣಗಳು ಅಷ್ಟಕಗಳ ನಿಯಮಕ್ಕೆ ಸರಿಹೊಂದಲಿಲ್ಲ. ನ್ಯೂಲ್ಯಾಂಡ್ಸ್ ರವರು ತನ್ನ ಕೋಷ್ಟಕದಲ್ಲಿ ಸರಿಹೊಂದಿಸಲು ಒಂದೇ ಸ್ಥಳದಲ್ಲಿ 2 ಧಾತುಗಳನ್ನು ಇರಿಸಿದರು. ಅಷ್ಟೇ ಅಲ್ಲದೆ ಕೆಲವು ಹೋಲಿಕೆಗಳಿಲ್ಲದ ಧಾತುಗಳನ್ನು ಒಂದೇ ಸ್ವರದಡಿಯಲ್ಲಿ ಇರಿಸಿದರು. ಉದಾಹರಣೆಗೆ, ಕೋಬಾಲ್ಟ್ ಮತ್ತು ನಿಕ್ಕಲ್ನನ್ನು ಒಂದೇ ಸ್ಥಾನದಲ್ಲಿ ಇಟ್ಟಿರುವುದು ಮತ್ತು ನಿಕ್ಕಲ್ ಮತ್ತು ಕೋಬಾಲ್ಟ್ ಗುಣಗಳನ್ನು ಹೋಲುವ ಕಬ್ಬಿಣವನ್ನು ಅವುಗಳಿಂದ ದೂರ ಇಡಲಾಗಿದೆ. ಅದೇ ರೀತಿ ಹೇಳಿಕೆ 4, ಜಡ ಅನಿಲಗಳ ಆವಿಷ್ಕಾರದಿಂದಾಗಿ ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮವು ಅಪ್ರಸ್ತುತವಾಯಿತು. ಹೀಗೆ ನ್ಯೂಲ್ಯಾಂಡ್ಸ್ ರವರ ಅಷ್ಟಕಗಳ ನಿಯಮವು ಹಗುರವಾದ ಧಾತುಗಳಿಗೆ ಮಾತ್ರ ಸರಿಹೊಂದುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳಿಕೆ 1 ಸರಿಯಾಗುತ್ತೆ, ಹೇಳಿಕೆ 2 ಸರಿಯಾಗುತ್ತೆ. ಆದರೆ ಹೇಳಿಕೆ 3ರಲ್ಲಿ ನ್ಯೂಲ್ಯಾಂಡ್ಸ್ ರವರು ತನ್ನ ಕೋಷ್ಟಕದಲ್ಲಿ ಸರಿಹೊಂದಿಸಲು ಒಂದೇ ಸ್ಥಳದಲ್ಲಿ 2 ಧಾತುವನ್ನು ಇರಿಸಲಿಲ್ಲ ಎಂಬುದು ತಪ್ಪಾಗುತ್ತದೆ. ಅದೇ ರೀತಿ ಹೇಳಿಕೆ 4 ಸರಿಯಾಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಸರಿ, ಆಪ್ಷನ್ ಬಿ 1, 2 ಮತ್ತು 4 ಸರಿ, ಆಪ್ಷನ್ ಸಿ 1, 2, 3 ಮತ್ತು 4 ಸರಿ, ಆಪ್ಷನ್ ಡಿ 2, 3, 4 ಸರಿ. ಇದಕ್ಕೆ ಸರಿಯಾದಂಥ ಉತ್ತರ ಹೇಳಿಕೆ 1, 2 ಮತ್ತು 4 ಸರಿಯಾಗುತ್ತದೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.